ನೀವು ಒಂದು ಫ್ಯಾಕ್ಟ್ ಚಾನಲ್ ಮಾಡಿದರೆ ನೀವು ಗ್ಯಾರಂಟಿ ಸಕ್ಸಸ್ಫುಲ್ ಆಗ್ತೀರಿ. ಯಾಕಂದ್ರೆ ಕನ್ನಡದಲ್ಲಿ ಫ್ಯಾಕ್ಟ್ ಚಾನಲ್ಗಳು ಭಾಳ ಕಡಿಮೆ ಅದಾವ. ದಯವಿಟ್ಟು ನೀವು ವಿಡಿಯೋ ಲಾಸ್ಟಿನ ತನಕ ನೋಡಿದ್ರೆ ಇವತ್ತಿನ ಈ ವಿಡಿಯೋದಿಂದ ನಿಮಗೆ ಭಾಳಷ್ಟು ಕಲೆ ಯಾಕೆ ಸಿಗ್ತೈತಿ, ಅದು ಗ್ಯಾರಂಟಿ 100% ಗ್ಯಾರಂಟಿ ಅಂತ ಹೇಳ್ತೀನಿ ನಾನು. ಇದು ಮೊದಲ ನೀವು ತಯಾರು ಮಾಡಿರಿ ಈ ಇಂಗ್ಲೀಷ್ನಲ್ಲಿ, ಇದಕ್ಕೆ ಕನ್ನಡದಲ್ಲಿ ಹೇಗೆ ಕನ್ವರ್ಟ್ ಮಾಡಿ ನಿಮ್ಮ ವಾಯ್ಸನ್ನು ಕೊಡೋದನ್ನು ಅದು ಹೇಳ್ತೀನಿ. ಒಂದು ಶಾರ್ಟ್ ವಿಡಿಯೋ ಮಾಡಲಿಕ್ಕೆ ನೀವು ಎಷ್ಟು ಟೈಮ್ ತಗೋತೀರಿ? ಅರ್ಧ ತಾಸು, 1 ತಾಸು, 2 ತಾಸು, 3 ತಾಸು. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ 15ರಿಂದ 20 ನಿಮಿಷ ಒಳಗಡೆ ನೀವು ಒಂದು ಶಾರ್ಟ್ ವಿಡಿಯೋ ತಯಾರು ಮಾಡಿ ಆ ಶಾರ್ಟ್ದ ಒಂದು ಚಾನಲ್ ತೆಗೆದುಕೇಸಿಂದ ಅದರಲ್ಲಿಂದ ಲಕ್ಷಾಂತರ ರೂಪಾಯಿ ನೀವು ಅರ್ನಿಂಗ್ ಇಲ್ಲಿಂದ ಮಾಡಬಹುದು. ಯೂಟ್ಯೂಬ್ ಒಂದು ಇಂಥ ಪ್ಲೇಟ್ಫಾರ್ಮ್ ಇದೆ, ಇದರಿಂದ ಯಾರೂ ಉಳಿದಿಲ್ಲ ಇನ್ನೂ ತನ. ಸೊ ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇಂಥ ಕ್ಯಾಟಗರಿ ಬಗ್ಗೆ ಮಾತಾಡಲಾಗ್ತೀನಿ. ಇದರಿಂದ ನೀವು ಈ ಕ್ಯಾಟಗರಿ ಬಗ್ಗೆ ನೀವು ಕೆಲಸ ಮಾಡಿ, ಈ ಕ್ಯಾಟಗರಿ ಮೇಲೆ ಕೆಲಸ ಮಾಡಿ ಇಂಥದ್ದು ಒಂದು ಚಾನಲ್ ತೆಗೆದುಕೇಸಿಂದ ಫ್ರೀ ಆಫ್ ಕಾಸ್ಟ್, ನಿಮಗೆ ಸ್ಕ್ರಿಪ್ಟ್ ಬರೆಯೋದು ಬೇಕಾಗಿಲ್ಲ. ಸ್ಕ್ರಿಪ್ಟ್ ನಾನು ತಗೊಳ್ಬೇಕು ಅದನ್ನು ಹೇಳ್ತೀನಿ. ಫ್ರೀ ಆಫ್ ಕಾಸ್ಟ್ ವಿದೌಟ್ ಕಾಪಿರೈಟ್ ಸ್ಕ್ರಿಪ್ಟ್, ಮತ್ತು ಇಂಗ್ಲೀಷ್ನಲ್ಲಿ, ಹಿಂದಿಯಲ್ಲಿ ಮತ್ತು ಕನ್ನಡದಲ್ಲಿ ಅದಕ್ಕೆ ಹೇಗೆ ಕನ್ವರ್ಟ್ ಮಾಡೋದು ಅದನ್ನು ಹೇಳ್ತೀನಿ. ಮತ್ತು ಫ್ರೀ ಆಫ್ ಫೋಟೇಜ್ ಎಲ್ಲಿ ತಗೊಂಡು ಬಂದ ಕೇಸಿಂದ ಅದು ಫ್ರೀ ಆಫ್ ಕಾಸ್ಟ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಒಳಗೆ ಹಾಕಿ ಅದರಲ್ಲಿ ನೀವು ಏನೂ ಎಡಿಟಿಂಗ್ ಮಾಡೋದು ಬೇಕಾಗಿಲ್ಲ, ತಾನೇ ಎಡಿಟಿಂಗ್ ಆಗಿ ತಯಾರಾಗಿ 15 ನಿಮಿಷ ಒಳಗಡೆ ನಿಮ್ಮ ಕಡೆ ಒಂದು ನಿಮಿಷದಿಂದ ಒಂದು ಶಾರ್ಟ್ ರೆಡಿಯಾಗಿ ಬರ್ತೈತಿ. ಆ ವಿಡಿಯೋ ಮೇಲೆ ವಾಯ್ಸ್ ಓವರ್ ಮಾಡಿ ವಾಯ್ಸನ್ನು ಕೊಟ್ಟ ಕೇಸಿಂದ ಅದು ನಿಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡಿ ದಿನಕ್ಕೆ 3ರಿಂದ 4 ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದರೆ ನೀವು ಕಂಟಿನ್ಯೂ ಆಗಿ ಕೆಲಸ ಮಾಡಿದರೆ ದಿನಕ್ಕೆ 4 ಶಾರ್ಟ್ 3 ಶಾರ್ಟ್ 4 ಶಾರ್ಟ್ 3 ಶಾರ್ಟ್ ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡಿದರೆ ಯೂಟ್ಯೂಬ್ ಅಲ್ಗೋರಿದಮ್ಗೆ ಗೊತ್ತಾಗುತ್ತೆ ಈ ಮನುಷ್ಯ ಈ ಕೆಲಸ ಮಾಡಲಾಗತ್ತಾನೆ ಅಂತ ನಿಮ್ಮ ಚಾನಲ್ಗೆ ಬೂಸ್ಟ್ ಮಾಡ್ತಾನೆ. ಮತ್ತು ಇಂಥ ಚಾನಲ್ಗಳು ಇಂಥ ವಿಡಿಯೋಗಳು ಯೂಟ್ಯೂಬ್ ಮೇಲೆ ಭಾಳ ನಡೀತಾವೆ. ಇದರೊಳಗೆ ಕಾಂಪಿಟೇಷನ್ ಭಾಳ ಕಡಿಮೆ ಇದೆ ಮತ್ತು ಇದರ ರೀಚ್ ಜಾಸ್ತಿ ಇದೆ. ಮತ್ತು ಈ ವಿಡಿಯೋದಲ್ಲಿ, ಈ ಶಾರ್ಟ್ ವಿಡಿಯೋದಲ್ಲಿ ಸಬ್ ಟೈಟಲ್ನು ಕೂಡ ತಂತಾನೆ ಬರ್ತಾವ, ಅಂದರೆ ಕ್ಯಾಪ್ಷನ್ನು ಕೂಡ ತಂತಾನೆ ಬರ್ತಾವ. ಇದು ಹೇಗೆ ಮಾಡೋದು, ಯಾವುದು ಸೈಟ್ ಇದೆ, ಅದು ವೆಬ್ಸೈಟ್ ಎಲ್ಲಿ ಸಿಗುತ್ತೆ ಅದನ್ನು ಕೂಡ ಹೇಳ್ತೀನಿ. ದಯವಿಟ್ಟು ವಿಡಿಯೋ ಲಾಸ್ಟಿನ ನೋಡಿರಿ. ಚಾನಲ್ ಮೇಲೆ ಹೊಸದಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ನಿಮ್ಮ ಗೆಳೆಯ ಜೊತೆಗೆ ಇದು ವಿಡಿಯೋ ಶೇರ್ ಮಾಡಿರಿ. ಅದಕ್ಕಿಂತ ಮೊದಲು ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ, ಯಾವ್ಯಾವ ಚಾನಲ್ ಅದಾವಪ್ಪ ಈಗ ಯೂಟ್ಯೂಬ್ ಮೇಲೆ. ಈ ಚಾನಲ್ ಇರ್ತಾ ನೋಡ್ತಾ ಇದ್ದೀರಾ, ಇದು ದ ಅಪೆಕ್ಸ್ ಕ್ಯಾನಿನೆನ್ಸ್ ಅಂತ ಒಂದು ಚಾನಲ್ ಇದೆ. ಈ ಚಾನಲ್ ಮೇಲೆ ನೀವು ನೋಡ್ತಾ ಇದ್ರೆ ಇದು ಪ್ರೂಫ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಪಾಪ್ಯುಲರ್ ವಿಡಿಯೋ ಒಳಗೆ ನೋಡ್ತೀನಿ, ಕೇವಲ ಇಲ್ಲಿ 25 ವಿಡಿಯೋಗಳು ಇವರು ಹಾಕಿದ್ದಾರೆ ಮತ್ತು 2,09,000 ಇವರಿಗೆ ಸಬ್ಸ್ಕ್ರೈಬ್ ಆಗಿದ್ದಾವೆ. ಇಲ್ಲಿ ಪಾಪ್ಯುಲರ್ ಒಳಗೆ ಹೋಗಿ ತೋರಿಸ್ತೀನಿ ನಿಮಗೆ. ಪಾಪ್ಯುಲರ್ ಒಳಗೆ ನೋಡಿರಿ, ಇಂಥ ಕ್ಯಾಟಗರಿ ಇದಕ್ಕೆ ಬೇಕು ಕಾಂಪಿಟೇಷನ್ ಭಾಳ ಕಡಿಮೆ ಇದೆ. ಯಾಕಂದರೆ ಆ್ಯನಿಮಲ್ಸ್ ಬಗ್ಗೆ ಯಾರೂ ಜಾಸ್ತಿ ವಿಡಿಯೋ ಮಾಡೋಂಗಿಲ್ಲ. ಆ್ಯನಿಮಲ್ಸ್ ಬಗ್ಗೆ ವಿಡಿಯೋ ಮಾಡಿರಿ. ಅಥವಾ ಇಲ್ಲಿ ನೋಡಿರಿ, 1 ಕರೋಡ್ 1,60,00,000 ಇದು ವ್ಯೂಸ್ ಇದೆ. 2,08,00,000 ಇದಕ್ಕೆ ವ್ಯೂಸ್ ಇದೆ. ಮತ್ತು 33 ಲಕ್ಷ ವ್ಯೂಸ್ ಇದೆ, 31 ಲಕ್ಷ ವ್ಯೂಸ್ ಇದೆ. ಇದು ನೋಡ್ತಾ ಇದ್ದೀರಾ. ಈ ಚಾನಲ್ ಮೇಲೆ ಹೇಗೆ ಫ್ಯಾಕ್ಟ್ ಇವರು ಮಾಡಿದ್ದಾರೆ, ಇದೇ ಥರ ಫ್ಯಾಕ್ಟನ್ನು ನಿಮಗೆ ಮಾಡೋದನ್ನು ಇವತ್ತಿನ ವಿಡಿಯೋದಲ್ಲಿ ಕಳಿಸ್ತೀನಿ. ಮತ್ತು ಇನ್ನೊಂದು ಚಾನಲ್ ಇದೆ ವೈರಲ್ ಬೇ ಅಂತ. ಈ ವೈರಲ್ ಬೇ ಚಾನಲ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಹೋಗಿ ಕೂಡ ನೋಡಿರಿ, 1,1400 ವಿಡಿಯೋ ಇವರು ಹಾಕಿದ್ದಾರೆ. ಅಂದರೆ 1400 ವಿಡಿಯೋ ಇವರು ಹಾಕಿದ್ದಾರೆ. ಇಲ್ಲಿ 23 ಲಕ್ಷ ಇದೆ ಇವರಿಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾವೆ. ಇಲ್ಲಿ ವಿಡಿಯೋಸ್ನಲ್ಲಿ ಹೋಗ್ತೀನಿ, ಲಾಂಗ್ ವಿಡಿಯೋನು ಕೂಡ ಇವರು ಹಾಕಿದ್ದಾರೆ ಮತ್ತು ಶಾರ್ಟ್ ವಿಡಿಯೋನು ಕೂಡ ಇವರು ಹಾಕಿದ್ದಾರೆ. ನೋಡ್ತಾ ಇದ್ದಾರೆ ಶಾರ್ಟ್ ವಿಡಿಯೋಗೆ ಹೇಗೆ ಇಲ್ಲಿ ವ್ಯೂಸ್ ಬರ್ತಾ ಇದೆ. ಕೇವಲ ಅನಿಮಲ್ಸ್ ಬಗ್ಗೆ ಇವರು ಬ್ಲಾಗ್ ಮಾಡ್ತಿದ್ದಾರೆ. ಅನಿಮಲ್ಸ್ ಬಗ್ಗೆ ಇದು ಫ್ಯಾಕ್ಟ್ ಚಾನಲ್. ಇದರ ಹೆಸರಿರ್ತಾರೆ ಫ್ಯಾಕ್ಟ್ ಚಾನಲ್. ನೀವು ಒಂದು ಫ್ಯಾಕ್ಟ್ ಚಾನಲ್ ಮಾಡಿದರೆ ನೀವು ಗ್ಯಾರಂಟಿ ಸಕ್ಸಸ್ಫುಲ್ ಆಗ್ತೀರಿ. ಯಾಕಂದರೆ ಕನ್ನಡದಲ್ಲಿ ಫ್ಯಾಕ್ಟ್ ಚಾನಲ್ಗಳು ಭಾಳ ಕಡಿಮೆ ಅದಾವ. ಅದಕ್ಕೆ ನಮ್ಮ ಜನರಿಗೆ ಹೇಳೋದು, ನಮ್ಮ ಜವಾರಿ ಮಂದಿಗೆ ಅದಕ್ಕೆ ಹೇಳೋದು, ಫ್ಯಾಕ್ಟ್ ಚಾನಲ್ನು ಕೂಡ ಮಾಡಿರಿ. ಒಂದೇ ಕ್ಯಾಟಗರಿ ಮೇಲೆ, ಬ್ಲಾಗ್ ಮೇಲೆ, ಊಟ ಅಡುಗೆ ಮಾಡೋದನ್ನು ಇದು ಬಿಟ್ಟು ಬಿಡ್ರಿ. ಎಲ್ಲರೂ ಇದ್ರೊಳಗೂ ಕೂಡ ಒಂದು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಇಂಥದ್ದು ಒಂದು ಚಾನಲ್ ಮಾಡಿಕೊಂಡು ಇದರ ಮೇಲೆ ಕಂಟಿನ್ಯೂ ಆಗಿ ದಿನಕ್ಕೆ 4 ಶಾರ್ಟ್ ನೀವು ಮಾಡಬೇಕು. ಕನಿಷ್ಠ 3 ಶಾರ್ಟ್ ನೀವು ಮಾಡಬೇಕು. 3 ಶಾರ್ಟ್ ಫ್ರೀ ಆಫ್ ಕಾಸ್ಟ್. ಎಲ್ಲಿಂದ ಮಾಡ್ತೀರಿ, ಹೇಗೆ ಮಾಡ್ತೀರಿ, ಅದಕ್ಕೆ ಹೇಗೆ ವಾಯ್ಸ್ ಓವರ್ ಕೊಡೋದು, ಅದು ಎಲ್ಲ ಹೇಳ್ತೀನಿ ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಲಾಂಗು ಆಗಬಹುದು. ದಯವಿಟ್ಟು ನೀವು ವಿಡಿಯೋ ಲಾಸ್ಟಿನ ತನಕ ನೋಡಿದ್ರೆ ಇವತ್ತಿನ ಈ ವಿಡಿಯೋದಿಂದ ನಿಮಗೆ ಭಾಳಷ್ಟು ಕಲೆ ಯಾಕೆ ಸಿಗ್ತೈತಿ, ಅದು ಗ್ಯಾರಂಟಿ 100% ಗ್ಯಾರಂಟಿ ಅಂತ ಹೇಳ್ತೀನಿ ನಾನು. ಅದಕ್ಕಾಗಿ ವಿಡಿಯೋ ಲಾಸ್ಟಿನ ತನಕ ನೋಡಿರಿ. ಇದು ನಾನು ಒಂದು ವಿಡಿಯೋ ಇದೆಯಲ್ಲ, ಇದಕ್ಕೆ ನಾನು ಪ್ಲೇ ಮಾಡಿ ತೋರಿಸ್ತೀನಿ. ಆಗಾಳೆ ಒಂದು ಚಾನಲ್ ಇತ್ತಲ್ಲ, ಅದಕ್ಕೆ ಹೋಗಿ ನಾನು ತೋರಿಸ್ತೀನಿ. ಈ ಪಾಪ್ಯುಲರ್ ವಿಡಿಯೋ ಒಳಗೆ ಹೋದೆ, ಇದನ್ನು ವಿಡಿಯೋ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. Have a look at this clip. A native mountain dog was enjoying a carcass until a snowcat noticed it. The doggo went numb in fear when it realized it wasn't a normal. ನೋಡ್ತಾ ಇದ್ದೀರಾ, ಇದರ ಮೇಲೆ ಹಾಗೆ ಸಬ್ ಟೈಟಲ್ ಅಂದರೆ ಕ್ಯಾಪ್ಷನ್ನು ಕೂಡ ಬರ್ತಾ ಇದೆ, ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ವಾಯ್ಸ್ನು ಕೂಡ ಬರ್ತಾ ಇದೆ, ಫ್ರೀ ಆಫ್ ಕಾಸ್ಟ್. ನನಗೆ ಅನಿಸಿದ ಪ್ರಕಾರ ಇದು ಮೊದಲು ನೀವು ತಯಾರು ಮಾಡಿರಿ ಈ ಇಂಗ್ಲೀಷ್ನಲ್ಲಿ, ಇದಕ್ಕೆ ಕನ್ನಡದಲ್ಲಿ ಹೇಗೆ ಕನ್ವರ್ಟ್ ಮಾಡಿ ನಿಮ್ಮ ವಾಯ್ಸನ್ನು ಕೊಡೋದನ್ನು ಅದು ಹೇಳ್ತೀನಿ. ಅದಕ್ಕಾಗಿ ಈಗ ಜಾಸ್ತಿ ಟೈಮ್ ತೊಗೊಳ್ಳೋದು ಬೇಡ. ಇದು ಇಂಟ್ರೊಡ್ಯೂಸ್ ಮಾಡ್ತಾ 5-6 ನಿಮಿಷ ಹೀಗೆ ಹೋಗ್ಯಾವ. ಈಗ ಅದಕ್ಕೆ ಹೋಗೋನು ಈಗ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಹೋಗಿ ನಿಮಗೆ ಹೇಗೆ ವಿಡಿಯೋ ಎಡಿಟ್ ಮಾಡೋದು, ಹೇಗೆ ಫಸ್ಟಿಗೆ ನೀವು ಸ್ಕ್ರಿಪ್ಟ್ ತಯಾರು ಮಾಡೋದು ಫ್ರೀ ಆಫ್ ಕಾಸ್ಟ್, ಅದೆಲ್ಲ ಹೇಳ್ತೀನಿ. ಹೋಗೋಣ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಸೊ ಗೆಳೆಯರೇ, ಇದರ ಹೆಸರಿದೆ
InVideo.ai InVideo.ai ವಿಡಿಯೋ ವಿತ್ ಟೆಕ್ಸ್ಟ್ ಪ್ರಾಂಪ್ಟ್ ಅಂತ ಇದೆ. ಈ ಟೆಕ್ಸ್ಟ್ ಪ್ರಾಂಪ್ಟ್ ನೀವು ಹಾಕಿದರೆ ನೀವು ಯಾವ ಥರ ನೀವು ಇದಕ್ಕೆ ಕಮಾಂಡ್ ಕೊಡ್ತೀರಿ, ಆದೇಶ ಕೊಡ್ತೀರಿ, ಅದೇ ಥರ ಈ ಸಾಫ್ಟ್ವೇರ್, ಈ ವೆಬ್ಸೈಟ್ ನಿಮಗೆ ಫ್ರೀ ಆಫ್ ಕಾಸ್ಟ್ 1 ನಿಮಿಷದ ಒಳಗಡೆ ಒಂದು ಶಾರ್ಟ್ ವಿಡಿಯೋ ಮಾಡಿ ಕೊಡುತ್ತೆ. ಇದರದ್ದು ಈ ವೆಬ್ಸೈಟ್ದ ಡೈರೆಕ್ಟ್ ಲಿಂಕ್ ನಾನು ಏನು ಮಾಡಿದ್ದೀನಿ, ಇಲ್ಲಿ ನಮ್ಮದು ಲಿಂಕ್ದ ಒಂದು ವೆಬ್ಸೈಟ್ ಇದೆ. ಇದರದ ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ. ಇಲ್ಲಿ ಹೋಗಿ ಇದಕ್ಕೆ ಕ್ಲಿಕ್ ಮಾಡಿದರೆ ಇಲ್ಲಿ ಭಾಳಷ್ಟು ನಿಮಗೆ ಸಾಫ್ಟ್ವೇರ್ಗಳು ಸಿಗ್ತಾವೆ. ಇಲ್ಲಿ 3ನೇ ನಂಬರ್ಗೆ ಇದೆ InVideo.ai. ಇವತ್ತು 3ನೇ ನಂಬರ್ಗಿದೆ. ಫ್ಯೂಚರ್ನಲ್ಲಿ ಬಂದರೆ ಅದು 4ನೇ ನಂಬರ್, 5ನೇ ನಂಬರ್, 6ನೇ ನಂಬರ್, 7ನೇ ನಂಬರ್ ಅಥವಾ ಲಾಸ್ಟಿಗೆ ಹೋಗ್ಬೋದು. ಅದಕ್ಕಾಗಿ ಇದು InVideo.ai ಅಂತ ಇದೆ. ಇದಕ್ಕೆ ನೀವು ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಈ ಪ್ಲಾಟ್ಫಾರ್ಮ್ಗೆ ನೀವು ಬಂದುಬಿಡ್ತೀರಿ. ಈ ಪ್ಲಾಟ್ಫಾರ್ಮ್ಗೆ ಬಂದ ಮೇಲೆ ಇಲ್ಲಿಂದ ನೀವು ಡೈರೆಕ್ಟ್ ಏನು ಮಾಡ್ತೀರಿ, ಇಲ್ಲಿಂದ ನೀವು ಜಾಯಿನ್ ವಿತ್ ಗೂಗಲ್ ಅಂತ ಇದಕ್ಕೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಜಿಮೇಲ್ ಐ ಡಿ ಸೆಲೆಕ್ಟ್ ಮಾಡಿಕೊಂಡು, ಯಾವ ಜಿಮೇಲ್ ಐ ಡಿ ಸೆಲೆಕ್ಟ್ ಇದೆ ಅದು ಕ್ಲಿಕ್ ಮಾಡಿಕೊಂಡು ಕ್ರಿಯೇಟ್ ಎನ್ ಅಕೌಂಟ್ ಮಾಡ್ಕೋಬಹುದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಇಂಟರ್ಫೇಸ್ ಬರ್ಬೋದು, ಅಥವಾ ಅಲ್ಲಿ ಮೇಲ್ಗಡೆ ಹೋಗ್ತೀನಿ, ಈ ಥರ ಇಂಟರ್ಫೇಸ್ ಬರ್ಬೋದು, ಅಥವಾ ಮೇಲ್ಗಡೆ ಇಲ್ಲಿ ಸೈನ್ ಅಪ್ ಇದೆಯಲ್ಲ, ಸೈನ್ ಅಪ್ ಅಥವಾ ಲಾಗಿನ್ ಮಾಡ್ಕೊರಿ. ಲಾಗಿನ್ ಮಾಡ್ಕೊಂಡ ಮೇಲೆ ಇಲ್ಲಿ 2 ಆಪ್ಷನ್ಗಳಿದ್ದಾವೆ. ಇಲ್ಲಿ ಜಾಯಿನ್ ವಿತ್ ಗೂಗಲ್ ಅಂತಿದೆ, ಅಥವಾ ತೆಳಗಡೆ ಇಲ್ಲಿ ಇಮೇಲ್ ಅಂತ ಕೇಳ್ತಾ ಇದ್ದೀನಿ. ನಾನು ಗೂಗಲ್ದಿಂದ ನೀವು ಜಾಯಿನ್ ಮಾಡಾಕ್ತೀನಿ. ನಂದು ಒಂದು ಜಿಮೇಲ್ ಐ ಡಿ ಸೆಲೆಕ್ಟ್ ಮಾಡಿಕೊಂಡೆ, ನಾನು ಕಂಟಿನ್ಯೂ ಮಾಡಿದೆ. ಕಂಟಿನ್ಯೂ ಮಾಡೋಣ. ಈಗ ಒಂದು ಹೊಸದ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಏನೇನು ಇನ್ಫಾರ್ಮೇಷನ್ ಬೇಕೋ ಅದು ಕೊಡಬೇಕು. ನಾವು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಏನು ಮಾಡ್ತೀರಾ, ನಾನು ಯೂಟ್ಯೂಬ್ನಿಂದ ಇದಕ್ಕೆ ನಮಗೆ ಗೊತ್ತಾಗಿದೆ ಅಂತ ನೀವು ಒಂದು ಕಮಾಂಡ್ ಕೊಡ್ರಿ. ಆಮೇಲೆ ಕಂಟಿನ್ಯೂ ಮಾಡಿರಿ. ಆಮೇಲೆ ಕಂಟಿನ್ಯೂ ಮಾಡಿ ಕೇಸಿಂದ ಮುಂದೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಮುಂದೆ ಆ ಪೇಜ್ ಓಪನ್ ಆದಮೇಲೆ ನೀವು ಮತ್ತೇನು ಮಾಡಬೇಕು, ಒನ್ ಲಾಸ್ಟ್ ಥಿಂಕ್, ವಾಟ್ ಬೆಸ್ಟ್ ಡಿಸ್ಕ್ರೈಬ್ ಯುವರ್ ರೀಸನ್ ಫಾರ್ ಯೂಸಿಂಗ್ ವಿಡಿಯೋ. ನಾನು ಕಂಟೆಂಟ್ ಕ್ರಿಯೇಷನ್ ಅಂತ ಹೇಳ್ತೀನಿ. ಕಂಟೆಂಟ್ ಕ್ರಿಯೇಷನ್ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಅದರ್ಗೆ ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಕಂಟಿನ್ಯೂ ಮಾಡ್ಬೋದು. ಇದು ನನ್ನ ಹೆಸರಿದೆ, ಇದು ನತ್ತು ನನಗೆ ವರ್ಕ್ ಸ್ಪೇಸ್ ಹೆಸರಿದೆ. ತೋ ಈ ಥರ ನೀವು ಓಕೆ ಆದ ಮೇಲೆ ಇಲ್ಲಿ ಕೆಳಗಡೆ ಒಂದು ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಕಂಟಿನ್ಯೂ ಆಪ್ಷನ್ಗೆ ನೀವು ಕ್ಲಿಕ್ ಮಾಡ್ಕೋಬೇಕು. ನಾನು ಕಂಟಿನ್ಯೂಗೆ ಕ್ಲಿಕ್ ಮಾಡಿದೆ. ಕಂಟಿನ್ಯೂಗೆ ಕ್ಲಿಕ್ ಮಾಡೋಣ. ಈಗ ನಮ್ಮದು ಈ ವೆಬ್ಸೈಟ್ ನಮಗೆ ಒಂದು ಶಾರ್ಟ್ ವಿಡಿಯೋ ಫ್ರೀ ಆಫ್ ಕಾಸ್ಟ್ ಡಿಸ್ಕ್ರಿಪ್ಷನ್ ಜೊತೆನೂ ಕೂಡ ನೀವು ಇಲ್ಲಿ ನಿಮ್ಗೆ ಜನರೇಟ್ ಮಾಡಿ ಕೊಡ್ತಿದೆ. ಅದಕ್ಕಿಂತ ಮೊದಲು ನಾನು ನಿಮಗೆ ಹೇಳ್ತೀನಿ, ನಿಮಗೆ ಯಾವ ಥರ ವಿಡಿಯೋ ಬೇಕು, ನಿಮಗೆ ಯಾವ ಥರ ನಿಮಗೆ ಕಂಟೆಂಟ್ ಬೇಕು, ಯಾವ ಥರ ನಿಮಗೆ ಬೇಕು ಅಂತ. ಶಾರ್ಟ್ ವಿಡಿಯೋದಲ್ಲಿ ಅನಿಮಲ್ಸ್ ಬಗ್ಗೆ, ನೀವು ಅನಿಮಲ್ಸ್ ಬಗ್ಗೆ ಇಲ್ಲಿ ಇಂಗ್ಲೀಷ್ನಲ್ಲಿ ಬರೀಬೇಕು. ಇಂಗ್ಲೀಷ್ನಲ್ಲಿ ಬರ್ಲಿಕ್ಕಂದ್ರೆ ನಾನು ಇಂಗ್ಲೀಷ್ನಲ್ಲಿ ಹೇಗೆ ಬರೀದು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಚಾಟ್ ಜಿ ಪಿಯನ್ನು ಓಪನ್ ಮಾಡ್ತೀನಿ. ಚಾಟ್ ಜಿ ಪಿಯಲ್ಲಿ ನಿಮಗೆ ಒಂದು ಕಮಾಂಡ್ ಕೊಡಬೇಕು, ಆದೇಶ ಕೊಡಬೇಕು. InVideo.aiಗೆ ನೀವು ಕಮಾಂಡ್ ಕೊಡಬೇಕಾದ್ರೆ ಕೆಳಗಡೆ ನಾನು ಇಲ್ಲಿ ಬರೆದಿದ್ದೀನಿ, ರೈಟ್ ಎ ಟಾಪ್ 10 ಫ್ಯಾಕ್ಟ್ ವಿಡಿಯೋ ಯೂಟ್ಯೂಬ್ ಶಾರ್ಟ್ಸ್ ಟೈಟಲ್ ಆರ್ ಟಾಪಿಕ್ ಅಬೌಟ್ ಡೇಂಜರಸ್ ಅನಿಮಲ್ ಅಂತ ನಾನು ಒಂದು ಕಮಾಂಡ್ ಕೊಟ್ಟಿದ್ದೀನಿ. ನನಗೆ ಒಂದು 10 ಟೈಟಲ್ ಸಜೆಸ್ಟ್ ಮಾಡುವಂಥ ಚಾಟ್ ಜಿ ಪಿ ಟಿಗೆ ಹೇಳಿದ್ದೀನಿ. ಆಮೇಲೆ ಚಾಟ್ ಜಿ ಪಿ ಟಿ ಏನು ಮಾಡ್ತಾನೆ, ನಾನು ಕ್ಲಿಕ್ ಮಾಡಿದಾಗ ನನಗೆ 10 ಬೇರೆ ಅನಿಮಲ್ಸ್ ಬಗ್ಗೆ, ಬೇರೆ ಪ್ರಾಣಿಗಳ ಬಗ್ಗೆ ನನಗೆ ಅದನ್ನು ಕೂಡ ಡೇಂಜರ್ ಪ್ರಾಣಿಗಳು ಇರಬೇಕು. ಆ ಡೇಂಜರ್ ಪ್ರಾಣಿಗಳ ಬಗ್ಗೆ ನನಗೆ 10 ಟೈಟಲ್ ನನಗೆ ಇಲ್ಲಿ ಕೊಟ್ಟಿದ್ದಾನೆ. ಇದರ ಮೇಲೆ ನಾನು ಒಂದೊಂದು ಪ್ರಾಣಿದ 10 ಬೇರೆ ಫ್ಯಾಕ್ಟ್ಗಳು, ಅದು ಹೇಗೆ ನಡೆಯುತ್ತೆ, ಅದರ ಎಷ್ಟು ಕ್ರೂರವಾಗಿರುತ್ತೆ, ಅದು ಹೇಗೆ ಜೀವನ ಮಾಡುತ್ತೆ ಅನ್ನೋದು ಬೇರೆ ಥರದ ನಾನು ಹೇಳ್ತೀನಿ. ಇದಕ್ಕೆ ನಾನು ಈಗ ಕೆಳಗಡೆ ಬರ್ತೀನಿ. ನಾನು ಇಲ್ಲಿ ಬರ್ತೀನಿ, ರೈಟ್ ಪ್ಲೀಸ್. ಇದು ಮೇಲ್ಗಡೆ ಏನು 10 ನನ್ನ ಪ್ರಾಣಿಗಳಿಗೆ ನಮಗೆ ಟೈಟಲ್ ಕೊಟ್ಟಲ್ಲ, ಈ ಪ್ರಾಣಿಗಳದ 10 ನನಗೆ ಹಿಂದಿ ಅಂತ ಬರ್ತೀನಿ. ನಾನು ನೀವು ಕನ್ನಡ ಅಂತ ಮುಂದೆ ಬರೀರಿ. ಕೆಳಗಡೆ ಕನ್ನಡ ಅಂತ ಬರೆದರೆ ನನಗೆ ಹಿಂದಿಯಲ್ಲಿ ಸಿಗುತ್ತೆ. ಇದು ಈಗ ನನಗೆ ಹಿಂದಿಯಲ್ಲಿ ಇದು ಮೇಲ್ಗಡೆ ಏನು 10 ಟೈಟಲ್ ಅದಾವಲ್ಲ, ಅದೇ ಹಿಂದಿಯಲ್ಲಿ ನನಗೆ ಇಲ್ಲಿ ಹೊಳ್ಳಿ ಕೊಟ್ಟಿದ್ದಾನೆ. ಅದೇ ನಾನು ಕನ್ನಡ ಅಂತ ಬರೆದರೆ ಇದು ಕನ್ನಡದಲ್ಲಿ ನನಗೆ ಪೂರಾ ಕೊಡ್ತಾನೆ. ಯಾಕಂದರೆ ನನಗೆ ವಾಯ್ಸ್ ಓವರ್ ಮಾಡೋದಿದೆ ಹಿಂದಿಯಲ್ಲಿ. ಅದಕ್ಕಾಗಿ ನಾನು ಈ ಥರ ನಾನು ಹಿಂದಿಯಲ್ಲಿ ಕಮಾಂಡ್ ಕೊಟ್ಟಿದ್ದೀನಿ. ನೀವು ಕನ್ನಡ ಅಂತ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಇಲ್ಲಿ ಮೇಲ್ಗಡೆ ನೀವು ಕನ್ನಡ ಅಂತ ಬರೆದ್ರಲ್ಲಿ ರೈಟ್ ಪ್ಲೀಸ್ ದಿಸ್ ಟಾಪಿಕ್ ಇನ್ ಹಿಂದಿ ಅಂತ ಇದೆಯಲ್ಲ, ಇಲ್ಲಿ ನೀವು ಕನ್ನಡ ಅಂತ ಬರೆದರೆ ನಿಮಗೆ ಕನ್ನಡದಲ್ಲಿ ಮೇಲೆ ಇರುವಂಥ ಇಂಗ್ಲೀಷನ್ನು ಕನ್ವರ್ಟ್ ಮಾಡಿಕೊಂಡು ಇಲ್ಲಿ ನಿಮಗೆ ಅದು ಕನ್ನಡದಲ್ಲಿ ಕೊಡುತ್ತಾನೆ. ಈಗ ನಾನು ಮೇಲ್ಗಡೆ 10 ಟೈಟಲ್ ಒಳಗಿಂದ ಒಂದು 5 ನಂಬರ್ನೇ ಒಂದು ಶಾರ್ಕದ ಒಂದು ಟೈಟಲನ್ನು ಕಾಪಿ ಮಾಡ್ಕೊಂಡು ಕೆಳಗಡೆ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಕೆಳಗಡೆ ಪೇಸ್ಟ್ ಮಾಡಿ ಕೇಸಿಂದ ಇದಕ್ಕೆ ಇನ್ನೊಂದು ಕಮಾಂಡ್, ಇನ್ನೊಂದು ಸೆಂಟೆನ್ಸನ್ನು ನಾನು ಇಲ್ಲಿ ಬರಿತೀನಿ. ಅದು ಏನು ಬರಿತೀನಪ್ಪ ಅಂದ್ರೆ, ಗ್ರೇಟ್ ವೈಟ್ ಶಾರ್ಕ್. ಓಕೆ, ಈಗ ನಾನು ಮುಂದಗಡೆ ಬರೆದೀನಿ, ರೈಟ್ 10 ಶಾರ್ಟ್ ಇನ್ ದಿಸ್ ಟೈಟಲ್. ಫಸ್ಟಿಗೆ ಬರೆದ ಕೇಸಿಂದ ಮೇಲೆ ಇರುವಂಥ 5ನೇ ನಂಬರ್ದ ಒಂದು ಇದು ಟೈಟಲ್ ಇದೆಯಲ್ಲ, ಆ ಟೈಟಲ್ ಇದರ ಮುಂದೆ ನಾನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿ ಕೇಸಿಂದ ನಾನು ಇದಕ್ಕೆ ಇಲ್ಲಿ ಐರೋ ಮಾರ್ಕಿಗೆ ನಾನು ಕ್ಲಿಕ್ ಮಾಡಿದಾಗ ನನಗೆ ಆ ಒಂದೇ ಟೈಟಲ್ ಮೇಲೆ, ಆ ಒಂದೇ ಶಾರ್ಕದ ಪ್ರಾಣಿ ಮೇಲೆ ನನಗೆ ಇರುವಂಥ ಅದರ ಬಗ್ಗೆ ಎಲ್ಲ ಒಂದು 10 ಅದರದ ಫ್ಯಾಕ್ಟ್ಗಳು ನನಗೆ ಇಲ್ಲಿ ಬರೆದು ಕೊಡ್ತಾನೆ.
ಇದು ಚಾಟ್ GPT. ಇದು 2024 ಒಂದು ಆವಿಷ್ಕಾರ, ಒಂದು ರೆವಲ್ಯೂಷನ್ ಅಂತ ಹೇಳ್ಬೋದು. ಇದರಿಂದ ನೀವು ಇದರದ ಉಪಯೋಗ ಮಾಡಿಕೊಂಡು ನೀವು ಬಹಳಷ್ಟು ಸಕ್ಸಸ್ಸನ್ನು ಪಡೆಯಬಹುದು. ಈಗ ನೋಡಿರಿ, ಇದು ಶಾರ್ಕ್ ಬಗ್ಗೆ ನಮಗೆ 10 ಫ್ಯಾಕ್ಟ್ಗಳು ಇಲ್ಲಿ ಬಂದಿದ್ದಾವೆ. ಅಂದರೆ ಒಂದು ಮೊದಲು 10 ಟೈಟಲ್ಗಳನ್ನು ತೆಗೆದೀವಿ. ಅದರ ಒಳಗಿಂದ ಒಂದೇ ಟೈಟಲ್ ತಗೊಂಡು ಆ ಟೈಟಲ್ ಬಗ್ಗೆ ಒಂದು 10 ಟಾಪಿಕ್ 10 ಒಂದು ತೊಗೊಂಡು ಬಂದೀವಿ. ಈಗ ನಾನು ಇಲ್ಲಿ ಏನು ಮಾಡ್ತೀನಿ, ಇದಕ್ಕೆ ಇಲ್ಲಿ ಬಂದೀವಿ. ಫಸ್ಟಿಗೆ ನಾನು InVideo.ai ಇಲ್ಲಿ ನಾವೇನು ಮಾಡೋಣ, ಇಲ್ಲಿ ಕೆಳಗಡೆ ಬಂದಾಗ ಇಲ್ಲಿ ಶಾರ್ಟ್ ಯೂಟ್ಯೂಬ್ ಶಾರ್ಟ್ಗೆ ನಾವು ಕ್ಲಿಕ್ ಮಾಡೋಣ. ಯೂಟ್ಯೂಬ್ ಶಾರ್ಟ್ಗೆ ಕ್ಲಿಕ್ ಮಾಡಿ ಕೇಸಿಂದ ಆಮೇಲೆ ನಾನು ಇಲ್ಲಿ ಕಮಾಂಡ್ ಕಟ್ಟೆ, ಈಗ ಮೇಲ್ಗಡೆ ಶಾರ್ಕ್ ಬಗ್ಗೆ ಏನು ನೀವು 10 ನಮಗೆ ಫ್ಯಾಕ್ಟ್ ಬರ್ದಿರಲ್ಲ ಅದೇ ಇಂಗ್ಲೀಷ್ನಲ್ಲಿ ಬರೀರಿ ಅಂತ ನಾನು ಇಲ್ಲಿ ಹೇಳಿದೆ. ಆ ಇಂಗ್ಲೀಷದ ಒಂದು ಫ್ಯಾಕ್ಟ್ಗಳು ನಾನು ಇಲ್ಲಿ ಕಾಪಿ ಮಾಡ್ಕೋತೀನಿ. ಇಂಗ್ಲೀಷ್ನಲ್ಲಿ ನಮಗೆ ಬರೆದು ಕೊಟ್ಟಿದೆ, ಹಿಂದಿಯಲ್ಲಿ ಕೂಡ ಬರೆದು ಕೊಟ್ಟಿದೆ, ನಿಮ್ಮ ಕನ್ನಡದಲ್ಲಿ ಕೂಡ ಬರೆದು ಕೊಡ್ತೈತಿ, ಮತ್ತು ಅದೇ ಸೇಮ್ ಟು ಸೇಮ್ ವರ್ಡ್ಸ್ ಇಂಗ್ಲೀಷ್ನಲ್ಲಿ ಕೂಡ ಇಲ್ಲಿ ನಮಗೆ ಬರೆದು ಕೊಡ್ತಿದೆ. ಅದು ಎಲ್ಲ ನಾನು ಇಲ್ಲಿ ಕಾಪಿ ಮಾಡ್ಕೋತೀನಿ. ಇಲ್ಲಿ ನಾನು ಬಂದೆ, ಇದು 10 ಫ್ಯಾಕ್ಟ್ಗಳು ಅದಾವಲ್ಲ ಶಾರ್ಕ್ ಬಗ್ಗೆ ಏನಿದೆಯಲ್ಲ ಅದು ಎಲ್ಲ ನಾನು ಇಲ್ಲಿ ಕಾಪಿ ಮಾಡ್ಕೋತೀನಿ. ಇದಕ್ಕೆ ನಾನು ಇಲ್ಲಿ ಕಾಪಿ ಮಾಡ್ಕೊಂಡೆ. ಕಾಪಿ ಮಾಡಿಕೊಂಡು ನಾನು ಬಂದು ಇದರ ಆ ಟೈಟಲ್ ತೆಳಗಡೆ ಇಲ್ಲಿ ನಾನು ಇದು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದಾಗ ಇಲ್ಲಿ ನೋಡಿರಿ ಎಲ್ಲ ಇದು ವರ್ಡ್ಸ್ಗಳು ಮೇಲ್ಗಡೆ ಎಲ್ಲ ಬಂದಿದ್ದಾವೆ. ಮೇಲ್ಗಡೆ ಎಲ್ಲ ಬಂದ ಮೇಲೆ ಇನ್ನೊಂದು 2-3 ಸೆಟ್ಟಿಂಗ್ ಅದಾವ. ಇದರೊಳಗೆ ಇದು ಮಾಡಿ ನೀವು, ಯಾಕಂದರೆ ನಿಮಗೆ ತಿಳಿಲಿಕ್ಕೆ ಇದು ನೋಡೋದ್ರೊಳಗೆ ಭಾಳ ಕಷ್ಟ ಕಾಣ್ತಿರ್ಬೋದು. ಆದರೆ ಇದು 1 ಸಲ ನೀವು 2 ಸಲ ಮಾಡಿರಿ, ನಿಮಗೆ ಭಾಳ ಅಂದರೆ ಭಾಳ ಈಸಿ ಆಕೈತಿ. ಇನ್ನೊಂದು ಸೆಟ್ಟಿಂಗ್ ಮಾಡಬೇಕು ನಾವು. ಇದಕ್ಕೆ ನಾವು ಇದಕ್ಕೆ ಯಾವುದು ವಾಯ್ಸ್ ಬೇಕು, ಇಲ್ಲಿ ಮೇಲ್ ಅಂತ ಚೂಸ್ ಮಾಡಿದ್ದೇವೆ ನಾವು. ಇದು ಕೆಳಗಡೆ ಯಂಗ್ ಬ್ರಿಟಿಷ್ ಇದೆ, ಯಂಗ್ ಇಂಗ್ಲೀಷ್ ವಾಯ್ಸ್ ಇದೆ, ಮತ್ತು ಇಂಡಿಯನ್ದು ಯಾವುದಿದೆಪ್ಪ ಯಂಗ್ ಇಂಡಿಯನ್ ವಾಯ್ಸ್ ಇದೆ. ಇದಕ್ಕೆ ನಾನು ಕ್ಲಿಕ್ ಮಾಡ್ಕೋತೀನಿ. ಆಮೇಲೆ ಆ್ಯಡ್ ಸಬ್ ಟೈಟಲ್, ಓಕೆ ಇರಲಿ, ಇದು ನಮಗೆ ಬೇಕು, ಸಬ್ ಟೈಟಲ್ ಬೇಕು. ಆ್ಯಂಡ್ ಯೂಸ್ ಇನ್ ಸ್ಟಾಕ್ ನಾರ್ಮಲಿ, ಓಕೆ ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡಿ ಜನರೇಟ್ ವಿಡಿಯೋಗೆ ನಾವು ಇಲ್ಲಿ ಕ್ಲಿಕ್ ಮಾಡೋಣ. ಜನರೇಟ್ ವಿಡಿಯೋಗೆ ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ 3ರಿಂದ 4 ನಿಮಿಷ ಇಲ್ಲಿ ಟೈಮ್ ತಗೋತೈತಿ. 3ರಿಂದ 4 ನಿಮಿಷ, 2 ನಿಮಿಷ ನಮಗೆ ಟೈಟಲ್ 1 ನಿಮಿಷ ಟೈಟಲ್ ಬರಲಿಕ್ಕೆ ಆಯಿತು. 1 ನಿಮಿಷ ಆ ಒಂದು ಟೈಟಲ್ಲಿಂದ ಒಂದು 10 ಫ್ಯಾಕ್ಟ್ಗಳು ತೆಗ್ದೀವಿ. ಇನ್ನೊಂದು 5 ನಿಮಿಷದಲ್ಲಿ ನಮ್ಮದು ಇಲ್ಲಿ ವಿಡಿಯೋ ಇಲ್ಲಿ ಕ್ರಿಯೇಟ್ ಆಕೈತಿ. ಟೋಟಲ್ 7ರಿಂದ 8 ನಿಮಿಷದಲ್ಲಿ ಒಂದು ವಿಡಿಯೋ ಇಲ್ಲಿ ನಮಗೆ ರೆಡಿ ಆಗಲಿಕ್ಕೆ ಶುರುವಾಗಿದೆ. ಸೊ ಇದು ವಿಡಿಯೋ ಪ್ರೆಸ್ ಆಗುತ್ತಾ ನಾನು ಒಂದ್ಸಲ ನಾನು ಫಾಸ್ಟ್ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ನಮ್ಮದು ವಿಡಿಯೋ ಇಲ್ಲಿ ಪ್ರೊಸೆಸಿಂಗ್ ಆಗ್ತಾಯಿದೆ, 18% ಆಗಿದೆ. ಸೊ ಗೆಳೆಯರೆ, ಇದು ನೋಡಿದ್ರೆ ನೀವು ಈ ಥರ ನಿಮ್ಮದು ಒಂದು ಶಾರ್ಟ್ ವಿಡಿಯೋ ಶಾರ್ಕ್ ಬಗ್ಗೆ ನಾವು ಕಮಾಂಡ್ ಕೊಟ್ಟಾಗ ಶಾರ್ಕ್ ಬಗ್ಗೆ ಇಲ್ಲಿ ನಿಮಗೆ ಒಂದು ಶಾರ್ಕ್ ಬಗ್ಗೆ ಒಂದು ವಿಡಿಯೋ ಇಲ್ಲಿ ತಯಾರಾಗಿ ಬಂತು. ಆಮೇಲೆ ನಾವೇನು ಮಾಡೋಣ, ಇದಕ್ಕೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಹೋದರೆ ಇದು ಎಕ್ಸ್ಪೋರ್ಟ್ ಆಗೋದಿಲ್ಲ. ಇದು ನೋ ವಾಟರ್ ಮಾರ್ಕ್ ಇದೆಯಲ್ಲ, ಇದಕ್ಕೆ ನಾವು ಎಕ್ಸ್ಪೋರ್ಟ್ ಹೇಗೆ ಮಾಡೋದು ಅದನ್ನು ಹೇಳ್ತೀನಿ. ಇದರದ್ದು ಬೇಕಾದರೆ ನೀವು ಇದು ಫ್ರೀ ಪ್ಲಾನ್ನಲ್ಲಿ ಇಷ್ಟೆಲ್ಲ ಮಾಡ್ಕೋಬೋದು. 10 ಮಿನಿಟ್ದ ವಿಡಿಯೋ, 10 ಮಿನಿಟ್ ವರ್ಕ್ ಫಾರ್ AI ಜನರೇಷನ್, ಮತ್ತು ಇನ್ಸ್ಟಾಕ್ದ ನಿಮಗೆ ಲೈಸೆನ್ಸ್ ಸಿಗೋದಿಲ್ಲ, ಮತ್ತು 10 GB ಸ್ಟೋರೇಜ್, ಮತ್ತು 4 ಎಕ್ಸ್ಪೋರ್ಟ್ಸ್ ವೀಕ್, ಅಂದರೆ ಒಂದು ವೀಕ್ನಲ್ಲಿ 4 ವಿಡಿಯೋ ನೀವು ಕೂಡ ಎಕ್ಸ್ಪೋರ್ಟ್ ಮಾಡ್ಕೊಂಡು ಹೋಗ್ಬೋದು. ಮತ್ತು 2.5 ಮಿಲಿಯನ್ ಪ್ಲಸ್ ಸ್ಟ್ಯಾಂಡರ್ಡ್ ಮೀಡಿಯಾ ನಿಮಗೆ ಇಷ್ಟೆಲ್ಲ ಸಪೋರ್ಟ್ ಸಿಗ್ತೈತಿ. ಇದು $20 ನಿಮಗೆ ತಿಂಗಳ ಕೊಟ್ಟರೆ ಇಷ್ಟು ಸಿಗ್ತೈತಿ, ಮತ್ತು $48 ತಿಂಗಳ ಕೊಟ್ಟರೆ ನಿಮಗೆ ಇಷ್ಟೆಲ್ಲ ಫೆಸಿಲಿಟಿ ಸಿಗ್ತಾವ. ಈಗ ಮುಂದೆ ನೋಡೋಣ. ಈಗ ನಾವು ಈ ವಿಡಿಯೋಗೆ ನಾವು ಏನಾದರೂ ತಪ್ಪು ತಡಿ ಆದಲ್ಲಿ ಇದಕ್ಕೆ ನಾವು ಎಡಿಟ್ ಮಾಡಬೇಕು ಅಂದರೆ ನಾವೇನು ಮಾಡೋಣ, ಈ ವಿಡಿಯೋದ ಕೆಳಗಡೆ ಒಂದು ಎಡಿಟ್ ಆಪ್ಷನ್ ಇದೆ. ಎಡಿಟ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಎಡಿಟ್ ಆಪ್ಷನ್ನಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಭಾಳಷ್ಟು ವಿಡಿಯೋಗಳು ಬಂದಾವೆ, ಭಾಳಷ್ಟು ವಿಡಿಯೋಗಳು ಎಡಿಟಿಂಗ್ ಒಂದು ಲೇಯರ್ ತಯಾರಾಗಿ ಈ ಲೇಯರ್ನಲ್ಲಿ ನಾವು ಏನು ಮಾಡೋಣ, ಇನ್ ಸ್ಟಾಕ್ ಅಂತ ಇದು ಇಲ್ಲಿ ಬರೆದಿದ್ದಾರಲ್ಲ ಒಂದೊಂದು ವಿಡಿಯೋದ ಮೇಲೆ, ಅದಕ್ಕೆ ನಾವು ಚೇಂಜ್ ಮಾಡಬೇಕು. ಎಲ್ಲಿಂದ ಚೇಂಜ್ ಮಾಡಬೇಕು, ಈ ವಿಡಿಯೋ ಎಲ್ಲಿಂದ, ಈಗ ತಂತಾನೆ ಈ ವೆಬ್ಸೈಟ್ ತಂತಾನೆ ತಮ್ಮ ವತಿಯಿಂದ ವಿಡಿಯೋಗಳು ಹಾಕಿ ನಿಮಗೆ ಒಂದು ವಿಡಿಯೋ ತಯಾರು ಮಾಡಿ ಕೊಟ್ಟಿದೆ. ಈಗ ನಾವು ಏನು ಮಾಡೋಣ, ಇದು ವಿಡಿಯೋಗಳು ನಾವು ಚೇಂಜ್ ಮಾಡಬೇಕು. ಚೇಂಜ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು, ಇದಕ್ಕೆ ನಾವು ಏನೂ ಮಾಡ್ಕೋಬೇಕಾಗಿಲ್ಲ. ಇಲ್ಲಿ ಅಪ್ಲೋಡ್ ಮೀಡಿಯಾ ಅಂತ ಇದೆಯಲ್ಲ, ಈ ಅಪ್ಲೋಡ್ ಮೀಡಿಯಾದಲ್ಲಿ ಹೋಗಿ ನಾವು ಇಲ್ಲಿ ಬೇರೆ ವಿಡಿಯೋಗಳನ್ನು ಈ ಶಾರ್ಕ್ ಮತ್ತು ಮೀನದ ಕಾಪಿರೈಟ್ ಫ್ರೀ ವಿಡಿಯೋಸ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಇನ್ ಸ್ಟಾಕ್ ಅಂತ ಇದೆಯಲ್ಲ, ಈ ಇನ್ ಸ್ಟಾಕ್ದ ವಿಡಿಯೋ ನಾವು ತೆಗಿಬೇಕು. ಇದು ತೆಗಿಬೇಕು, ಯಾಕಂದರೆ ಇದು ಲೋಗೋ ನಡು ಬರ್ತೈತಿ. ಇದು ಹೇಗೆ ತೆಗೆಯೋದು, ಇದು ಬೇರೆ ವಿಡಿಯೋ ಎಲ್ಲಿಂದ ತರೋಣ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾವು ಏನು ಮಾಡೋಣ, ಈಗ pixelvideo.comಗೆ ನಾವು ಬಂದಿವಿ. ಪಿಕ್ಸೆಲ್ ವಿಡಿಯೋಗೆ ನಾವು ಬಂದಿವಿ. ಇಲ್ಲಿ ಮೇಲ್ಗಡೆ ನಾನು ಬರೀತೀನಿ ಶಾರ್ಕ್ ದ ವಿಡಿಯೋಗಳು ನಮಗೆ ಕೊಡುತ್ತೆ. ಶಾರ್ಕ್ದ ವಿಡಿಯೋ ನಮಗೆ ಬಿಡಿದಾಗ ಇದು ನಮಗೆ ಇಷ್ಟೆಲ್ಲ ವಿಡಿಯೋಲಿ ನಮಗೆ ನಾನು ವರ್ಟಿಕಲ್ನಲ್ಲಿ ನೋಡ್ತೀನಿ 9:16 ಅದು ವರ್ಟಿಕಲ್ನಲ್ಲಿ ನೋಡಿದಾಗ ನಮಗೆ ಇಲ್ಲಿ ಭಾಳಷ್ಟು ಶಾರ್ಕ್ದ ವಿಡಿಯೋಗಳು ಸಿಗ್ತಾವೆ. ಈ ವಿಡಿಯೋಸ್ಗಳನ್ನು ನಾನು ಒಂದೊಂದು ಇದು ಫ್ರೀ ಆಫ್ ಕಾಸ್ಟ್, ನೋ ಕಾಪಿರೈಟ್ ವಿಡಿಯೋಸ್ಗಳು. ಇದು ನಾವು ತೊಗೊಂಡು ಒಂದು ಶಾರ್ಟ್ ವಿಡಿಯೋ ಮಾಡ್ಲಕತ್ತೀವಿ. ಇದು ನಾವು ತೊಗೊಳ್ತೀನಿ, ಇದು ತೊಗೊಂಡು ಡೌನ್ಲೋಡ್ ಮಾಡ್ಕೊತೀನಿ. ಡೌನ್ಲೋಡ್ ಮಾಡ್ಕೊಂಡೆ ಹೀಗೆ 8-10 ವಿಡಿಯೋ ನಾನು ಡೌನ್ಲೋಡ್ ಮಾಡ್ಕೊಂಡು ಎಲ್ಲೆಲ್ಲಿ ಇನ್ ಸ್ಟಾಕ್ ಅಂತ ಬರ್ದಿದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಮೇಲ್ಗಡೆ ಬಂದಿದೆ, ಇನ್ನೊಂದು ಒಂದು ಅಪ್ಲೋಡ್ ಮಾಡಿದೆ. ಇಲ್ಲಿ ವಿಡಿಯೋ ಅದು ಬರ್ತೈತಿ, ತೆಳಗಡೆ ಅಪ್ಲೋಡ್ ಆಗ್ಲಾಗತೈತಿ. ಆಮೇಲೆ ಇನ್ನೊಂದು ವಿಡಿಯೋ ತೊಗೋತೀನಿ, ಇದಕ್ಕೆ ಅಪ್ಲೈ ಮಾಡ್ತೀನಿ. ಇದು ಮೇಲ್ಗಡೆ ನೋಡಿ ಹೋಗಿ ಕುಂತೈತಿ. ಇನ್ ಸ್ಟಾಕ್ ಎಲ್ಲೆಲ್ಲಿದೆ ಅಲ್ಲಿ ಎಲ್ಲ ಕಡೆ
ನಾನು ಬೇರೆ 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 ವಿಡಿಯೋವನ್ನು ನಾವು ಫ್ರೀ ಆಫ್ ಕಾಸ್ಟ್ ಇಲ್ಲಿ ಹಾಕ್ತೀನಿ. ಎಲ್ಲ ಒಂದು 8-10 ವಿಡಿಯೋ ನೀವು ಡೌನ್ಲೋಡ್ ಮಾಡಿ ಇಲ್ಲಿ ಹಾಕಿ ಕೇಸಿಂದ ನೀವು ಅಪ್ಲೋಡ್ ಮಾಡಿ ಕೇಸಿಂದ ಇದರ ಮೇಲೆ ಅಪ್ಲೈ ಮಾಡಿದ ಮೇಲೆ ನಿಮಗೆ ಹೇಗೆ ನೀವು ಅಪ್ಲೈ ಚೇಂಜಸ್ ಅಂತ ತೆಳಗಡೆ ಇಲ್ಲಿ ಬರ್ತಿದ್ದಿಲ್ಲ, ಅಪ್ಲೈ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವಿಡಿಯೋ ಪೂರಾ ತಯಾರಾಕೈತಿ. ಆದಮೇಲೆ ಇದಕ್ಕೆ ನೀವು ಪೂರಾ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈಗ ನಮ್ಮ ವಿಡಿಯೋ ಪೂರಾ ತಯಾರಾಗಿದೆ. ನಾನು ಇದಕ್ಕೆ ಹಿಂದಗಡೆ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಲಾಸ್ಟಿಗೆ. ಈಗ ಅಪ್ಲೋಡ್ ಮಾಡಿದ ಮೇಲೆ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಇದು ಪ್ಲೇ ಮಾಡಿ ನೋಡ್ಬೋದು. ಇಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಇಲ್ಲಿ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಬರ್ತಿದೆ. ಈ ಎಕ್ಸ್ಪೋರ್ಟ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಟಾಕ್ ವಾಟರ್ ಮಾರ್ಕ್ ಅಂತ ಇದೆ, ಇದು ನಾರ್ಮಲ್ ಅಂತ ಇದೆ, ಮತ್ತು ಇಲ್ಲಿ 1080p ಎಜುಕೇಷನ್ ಕಂಟಿನ್ಯೂ ಮಾಡಿದರೆ ಈ ವಿಡಿಯೋ ನಮ್ಮದು ಎಕ್ಸ್ಪೋರ್ಟ್ ಆಗಲಿಕ್ಕೆ ತಯಾರಾಗಿದೆ. ನಿಮ್ಮ ಕಂಪ್ಯೂಟರ್ನಲ್ಲಿ ಆಗಲಿ ಅಥವಾ ನಿಮ್ಮ ಮೊಬೈಲ್ನಲ್ಲಿ ಕೂಡ ಆಗಲಿ ನೀವು ಇದು ಡೌನ್ಲೋಡ್ ಮಾಡ್ಕೋಬೋದು. ಇದು ಡೌನ್ಲೋಡ್ ಮಾಡಿದ ಮೇಲೆ ನೀವು ನಿಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡೋಕ್ಕಿಂತ ಮೊದಲು ಅದಕ್ಕೆ ಹೇಗೆ ನಾವು ಕನ್ನಡದಲ್ಲಿ ವಾಯ್ಸ್ ಓವರ್ ಮಾಡೋದು ಅದನ್ನು ಈಗ ಈ ವಿಡಿಯೋದಲ್ಲಿ ಹೇಳ್ತೀನಿ. ಒಂದು ವಿಡಿಯೋ ನಾವು ಇಲ್ಲಿ ಇದು ಡೌನ್ಲೋಡ್ ಆಗಲಿ ಪ್ರಿಪೇರಿಂಗ್ ಟು ಮೀಡಿಯಾ ಫಾರ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಇದು ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಇನ್ನೊಂದು ಟೈಟಲ್ ತಗೋತೀವಿ, ಇದು ಮೊಸಳೆಯ ಬಗ್ಗೆ ನಾವು ಇನ್ನೊಂದು ಟೈಟಲ್ ತೊಗೊಂಡಿವಿ. ಅದರ ಬಗ್ಗೆ ನಾವು ಒಂದು 10 ಫ್ಯಾಕ್ಟನ್ನು ಇಲ್ಲಿ ತಯಾರು ಮಾಡ್ತೀವಿ. ನಾನು 2 ವಿಡಿಯೋ ಮಾಡಾಕತ್ತೀನಿ ಇದರ ಮೇಲೆ. ನೀವು ಒಂದೊಂದು ವಿಡಿಯೋ ನಾನು ಯಾಕಂದರೆ ಒಂದು ಸಲ ತಿಳಿಕಂದ್ರೆ 2ನೇ ಸಲ ತಿಳಿಲಿ ಅಂತ ಮಾಡಾಕತ್ತೀನಿ. ಮತ್ತು ಇದರದ 10 ಟೈಟಲ್ಗಳು ನಾನು 10 ಫ್ಯಾಕ್ಟ್ಗಳನ್ನು ತೆಗೆದುಕೇಸಿಂದ ಇಲ್ಲಿ ಕಾಪಿ ಮಾಡ್ಕೋತೀನಿ. ಚಾಟ್ ಜಿಪಿಟಿ ತಯಾರು ಮಾಡಿದ್ದೀನಿ. ತಯಾರು ಮಾಡ್ಕೇಸಿಂದ ಇದಕ್ಕೆಲ್ಲ ವಾಯ್ಸ್ ಇಂಡಿಯನ್ ವಾಯ್ಸ್, ಯಂಗ್ ಇಂಡಿಯನ್ ವಾಯ್ಸ್ ನಾನು ಸೆಲೆಕ್ಟ್ ಮಾಡಿಕೊಂಡು ಒಂದು ಮೇಲ್ ವಾಯ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಇಲ್ಲಿ ಸಬ್ ಟೈಟಲ್ ಎಲ್ಲ ಕಂಟಿನ್ಯೂ ಇಟ್ಕೊಂಡು ಕೊಟ್ಕೇಸಿಂದ ಜನರೇಟ್ ವಿಡಿಯೋ ಇಲ್ಲಿ ಯೂಟ್ಯೂಬ್ ಶಾರ್ಟ್ಗೆ ನಾನು ಕ್ಲಿಕ್ ಮಾಡ್ಕೋತೀನಿ. ಯೂಟ್ಯೂಬ್ ಶಾರ್ಟ್ಗೆ ನಾನು ಕ್ಲಿಕ್ ಮಾಡಿದಾಗ ಕೇವಲ 3-4 ನಿಮಿಷ ಒಳಗಡೆ ಒಂದು ವಿಡಿಯೋ ತಯಾರಾಕೈತೆ ನಮಗಿಲ್ಲಿ. ಆಮೇಲೆ ನಾನು ಏನು ಮಾಡ್ತೀನಿ, ಇಲ್ಲಿ ನಾನು ತೆಳಗಡೆ ಹೋಗಿ ಈ ಮೊಸಳೆಯ ಬಗ್ಗೆ, ಇದು ಖತರ್ನಾಕ್ ಅಂದರೆ ಡೇಂಜರ್ ಮೊಸಳೆಯ ಬಗ್ಗೆ ನಾನು ಏನು ಬರೆದಿದ್ದೆಲ್ಲ ಆರ್ಟಿಕಲ್, ಇಲ್ಲಿ 10 ಫ್ಯಾಕ್ಟ್ಗಳು ಏನು ಅದಾವಲ್ಲ ಅದಕ್ಕೆ ನಾನು ಇಲ್ಲಿ ಹಿಂದಿಯಲ್ಲಿ ಬರ್ಕೊಂಡು ಅಥವಾ ಇಂಗ್ಲೀಷ್ನಲ್ಲಿ ಇರುವಂಥ ಈ ಆರ್ಟಿಕಲ್, ಈ 10 ಫ್ಯಾಕ್ಟ್, ಈ 10 ವಿಶೇಷತೆಯನ್ನು ನಾನು ಇಲ್ಲಿ ಕಾಪಿ ಮಾಡಿಕೊಂಡು ನಾನು ಮಾಡ್ತೀನಿ. ನಿಮ್ಮ ಮೊಬೈಲ್ನಲ್ಲಿ ಕೂಡ ಇರ್ತೈತಿ ಇಲ್ಲಿ ಗೂಗಲ್ ಟ್ರಾನ್ಸ್ಲೇಟ್ ಅಂತ, ನಿಮ್ಮ ಮೊಬೈಲ್ನಲ್ಲಿ ಕೂಡ ಗೂಗಲ್ ಟ್ರಾನ್ಸ್ಲೇಟ್ ಇರ್ತೈತಿ. ಆ ಟ್ರಾನ್ಸ್ಲೇಟ್ಗೆ ನೀವು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇಂಗ್ಲೀಷ್ ಅಂತ ಇಡೀ ಒಂದು ಭಾಗನಲ್ಲಿ ನೀವು ಕನ್ನಡ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಡ್ರಿ. ಕನ್ನಡ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿರಿ. ಇದು ಎಲ್ಲ ಇಂಗ್ಲೀಷ್ನಲ್ಲಿ ಇರುವಂಥ ಇದು ಕನ್ನಡದಲ್ಲಿ ಬರ್ತೈತಿ. ನಾನು ಏನು ಮಾಡ್ತೀನಿ, ಇದು ಎಲ್ಲ ಓದ್ತೀನಿ. ಈಗ ಆಸ್ಟ್ರೇಲಿಯಾದ ಸಾಲ್ಟ್ ವಾಟರ್ ಮೊಸಳೆಗಳು ಭೂಮಿಯ ಮೇಲಿನ ಅತಿ ದೊಡ್ಡ ಸರೀಸೃಪಗಳಾಗಿವೆ. ಗಂಡು ಜಾತಿಯ 20 ಅಡಿಗಳಿಗಿಂತ ಹೆಚ್ಚು ಉದ್ದವಾಗಿ ತಲುಪುತ್ತಾರೆ. ಅವರು ಪ್ರಾಥಮಿಕವಾಗಿ ನದಿಗಳು, ನದಿಮುಖಗಳು ಮತ್ತು ಕರಾವಳಿ ಪ್ರದೇಶಗಳನ್ನು ಒಳಗೊಂಡಂತೆ ಉತ್ತರ ಆಸ್ಟ್ರೇಲಿಯಾದ ನೀರಿನಲ್ಲಿ ವಾಸಿಸುತ್ತಾರೆ. ಈ ಮೊಸಳೆಗಳು ತಮ್ಮ ಆಕ್ರಮಣಕಾರಿ ನಡವಳಿಕೆಗೆ ಹೆಸರುವಾಸಿಯಾಗಿದೆ. ವಿಶೇಷವಾಗಿ ಸಂಯೋಗ ಸಮಯದಲ್ಲಿ ಮತ್ತು ಪ್ರದೇಶವನ್ನು ರಕ್ಷಿಸುವಾಗ ಅವರು ನಂಬಲಾಗದಷ್ಟು ಶಕ್ತಿಯುತವಾದ ದವಡೆಗಳನ್ನು ಹೊಂದಿದ್ದಾರೆ. ತಮ್ಮ ಬೇಟೆಯನ್ನು ಸೇರಿ ಹಿಡಿಯಲು ಮತ್ತು ನುಜ್ಜು ಗಜ್ಜಿಸಲು ಪ್ರಚಂಡ ಶಕ್ತಿಯನ್ನು ಬೀರುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಆಸ್ಟ್ರೇಲಿಯಾನ ಸಾಲ್ಟ್ ವಾಟರ್ ಮೊಸಳೆಗಳು ಶಿಖರ ಪರಭಕ್ಷಕಗಳಾಗಿವೆ. ಮೀನುಗಳು, ಪಕ್ಷಿಗಳು, ಸಸ್ತನಿಗಳು ಸೇರಿದಂತೆ ವಿವಿಧ ಪ್ರಾಣಿಗಳನ್ನು ತಿನ್ನುತ್ತವೆ. ಮರೆಮಾಚುವ ಮತ್ತು ಅನುಮಾನಾಸ್ಪದ ಬೇಟೆಗಾಗಿ ಕಾಯುವ ಇವರ ಸಾಮರ್ಥ್ಯವು ಅವರನ್ನು ಅಸಾಧಾರಣ ಹೊಂಚು ದಾಳಿ ಪರಭಕ್ಷಕರನ್ನಾಗಿ ಮಾಡುತ್ತದೆ. ಅವುಗಳ ಬೃಹತ್ ಗಾತ್ರದ ಹೊರತಾಗಿಯೂ ಈ ಮೊಸಳೆಗಳನ್ನು ಪ್ರವೀಣ್ ಈಜಾಗಾರರು ಆಗಿದ್ದು ನೀರಿನ ಮೂಲಕ ವೇಗವಾಗಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಅವು ಹೆಚ್ಚು ಪ್ರಾದೇಶಿಕ ಪ್ರಾಣಿಗಳು ತಮ್ಮ ಪ್ರದೇಶಗಳನ್ನು ಪರಿಮಳ ಗ್ರಂಥಗಳಿಂದ ಗುರುತಿಸುತ್ತವೆ ಮತ್ತು ಒಳನುಗ್ಗುವವರ ವಿರುದ್ಧ ಅದನ್ನು ಉಗ್ರವಾಗಿ ರಕ್ಷಿಸುತ್ತವೆ. ಆಸ್ಟ್ರೇಲಿಯಾನ ಸಾಲ್ಟ್ ವಾಟರ್ ಮೊಸಳೆಗಳು ತಮ್ಮ ಆವಾಸ್ಥಾನಕ್ಕೆ ತುಂಬಾ ಹತ್ತಿರದಲ್ಲಿ ಸಾಹಸ ಮಾಡುವ ಮಾನವರ ಮೇಲೆ ದಾಳಿ ಮಾಡುತ್ತವೆ ಎಂದು ತಿಳಿದು ಬಂದಿದೆ. ಇದು ಅವುಗಳನ್ನು ಅತ್ಯಂತ ಅಪಾಯಕಾರಿ ಮೊಸಳೆ ಜಾತಿಗಳಲ್ಲಿ ಒಂದಾಗಿದೆ. ಸೊ ನೋಡಿದ್ರೆ ಫ್ರೆಂಡ್, ಈಗ ಈ ವಿಡಿಯೋ ಹೇಗೆ ಚಂದ ಕಾಣ್ತಾ ಇದೆ. ನಾನು ಎಲ್ಲ ಎಡಿಟ್ ಮಾಡಿ ಒಂದು ವಾಯ್ಸ್ ಓವರ್ ಮಾಡಿ ಇಂಗ್ಲೀಷ್ನಲ್ಲಿ ಬರೆದು ಅದಕ್ಕೆ ನಾನು ಕನ್ವರ್ಟ್ ಮಾಡಿ ಕಸಿಂದ ಈಗ ನಾನು ಇಂಗ್ಲೀಷ್ನಲ್ಲಿ ಇದ್ದಂಥ ವಿಡಿಯೋಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಮಾಡಿ ಒಂದು ವಿಡಿಯೋ ತಯಾರು ಮಾಡ್ತೀನಿ. ಈ ಥರ ನೀವು ಒಂದು ವಿಡಿಯೋ ಶಾರ್ಟ್ ವಿಡಿಯೋ ತಯಾರು ಮಾಡಿ ದಿನಕ್ಕೆ 15 ನಿಮಿಷಕ್ಕೆ ಒಂದು ವಿಡಿಯೋ ಅಂದರೆ ದಿನಕ್ಕೆ 1 ತಾಸು ಕೆಲಸ ಮಾಡಿದರೆ 4 ವಿಡಿಯೋ ತಯಾರಾಗ್ತಾವ. ಆ 4 ವಿಡಿಯೋ ನೀವು ನಿಮ್ಮ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಮತ್ತು ನಿಮ್ಮದು ಟೆಲಿಗ್ರಾಮ್ ಮತ್ತು ನಿಮ್ಮದು ಇನ್ಸ್ಟಾಗ್ರಾಮ್ ಚಾನಲ್ನಲ್ಲಿ ಹಾಕಿಸಿಂದ ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಮಾಡುವ ಅಪರ್ಚುನಿಟಿ ಪಡೆಯಬಹುದು. ಸೊ ಈ ವಿಡಿಯೋ AI.ಗೆ ನೀವು ಹೋಗಬೇಕಾದ್ರೆ, ಈ ಎಡಿಟಿಂಗ್ ಸಾಫ್ಟ್ವೇರ್ಗೆ ಹೋಗಬೇಕಾದ್ರೆ ತೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಲಿಂಕ್ದು ಅಲ್ಲಿ ಹೋಗಿ ಕ್ಲಿಕ್ ಮಾಡಿರಿ. 3ನೇ ನಂಬರ್ದು ಒಂದು ಈ ವಿಡಿಯೋ AI ಒಂದು ಲಿಂಕ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿಕೊಂಡು ಈ ವೆಬ್ಸೈಟ್ಗೆ ಬನ್ನಿರಿ, ಸೈನ್ ಅಪ್ ಮಾಡ್ಕೊಂಡು ಇಲ್ಲಿ ಕೆಲಸ ಮಾಡೋದು ಸ್ಟಾರ್ಟ್ ಮಾಡಿರಿ. ಸೊ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಭಾಳಷ್ಟು ಕಲೀಲಿಕ್ಕೆ ಸಿಕ್ಕಿರಬಹುದು. ದಯವಿಟ್ಟು ನಿಮಗೆ ಏನಾದರೂ ಕಲೀಲಿಕ್ಕೆ ಸಿಕ್ಕಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಚಾನಲ್ ಮೇಲೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಈ ವಿಡಿಯೋ ನೋಡಿ ನೀವು ಓಡಿ ಹೋಗಬೇಡ್ರಿ. ಇವತ್ತು ವಿಡಿಯೋ ನೋಡಿದ್ರೆ ಟೈಮ್ ಪಾಸ್
ಲಾಸ್ ಮಾಡಿದ್ರೆ ಬೇಡ. ದಯವಿಟ್ಟು ಕೈ ಮುಂದೆ ಕೊಳ್ಕೊತೀನಿ. ಇದು 2020 ಕಾಲಮಾನ. ಇದರಲ್ಲಿ ನೀವು ಫ್ರೀ ಆಫ್ ಕಾಸ್ಟ್ ಈಗ AI ಒಂದು ಕಾಲಮಾನ ಬಂದಿದೆ ಅಂದರೆ AI ಒಂದು ಸದುಪಯೋಗ ಮಾಡ್ಕೊಂಡು ಬಂದು ನೀವು ನಿಮ್ಮ ಜೀವನವನ್ನು ಬದಲಿಸಬಹುದು. ದುಡ್ಡು ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಮಾಡಬಹುದು. ಇಂಥ ಅವಕಾಶ ಕಳ್ಕೊಬೇಡ್ರಿ. ವಿಡಿಯೋ ಇನ್ನೂ ನಿಮಗೆ ತಿಳಿಲಿಕ್ಕಂದ್ರೆ ಪದೇ ಪದೇ ರಿವರ್ಸ್ ಮಾಡಿ ನೋಡಿ ಕ್ಯಾಶಿಂದ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಹಾಗೆ ನೀವು ಕಲೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಕ್ತಾಯ ಮಾಡ್ತೀನಿ. ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ. ಜವಾರಿ ಮಂದಿಗೆ ಜೈ ಹಿಂದ್.